ನಮ್ಮ ಆಸ್ಪತ್ರೆಯಿಂದ ಒಂದು ವೆರಿಕೋಸ್ ವೆನ್ಸ್ ಕ್ಯಾಂಪ್ ಇತ್ತು, ಹಾಗಾಗಿ ಕಲಬುರಗಿ ಕ್ಯಾಂಪಿಗೆ ಬಂದಿದ್ವಿ. ಇವಾಗ ನಾವು ಮತ್ತೆ ಕಲಬುರಗಿಯಿಂದ ಫಸ್ಟ್ ಟೈಮ್ ವಂದೇ ಭಾರತ್ ಟ್ರೈನಲ್ಲಿ ಮತ್ತು ಬೆಂಗಳೂರಿಗೆ ಹೋಗ್ತಾ ಇರೋದು. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಚೆಕ್ಔಟ್ ನಮ್ಮ ಫ್ರೆಂಡ್ ಚೆಕ್ಔಟ್ ಮಾಡ್ತಾಯಿದ್ದ, ಹಂಗೆ ನಮ್ಮ ಕರ್ಕೊಂಡು ಹೋಗೋಕ್ಕೆ ಒಬ್ಬರು ಒಂದು ಕಾರ್ ಕಟ್ಸಿದ್ರು. ಆ ಡ್ರೈವರ್ನ ಮಾತಾಡ್ಸೋಣ ಬನ್ನಿ. ಇಲ್ಲ ಸರ್, ಹಾಂ 10 ಮಿನಿಟ್ ಆಯ್ತು. ಹೌದ್ರಾ? ಓಕೆ. ಟೀ ಕುಡಿತೀರಿ? ಇಲ್ಲ ಸರ್, ಅಲ್ಲೇ ಸ್ಟೇಷನ್ ಹತ್ರ ಐತ್ರಿ. ಹಾಂ, ನಮ್ಮ ಹುಡುಗರು ಬರ್ತಾರೆ, ಒಂದು 2 ನಿಮಿಷ ವೇಟ್ ಮಾಡೋಣ. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ನಾಗರಾಜ್. ನಾನು ಲಾಗ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು, ಬಟ್ ಯಾಕೋ ಭಾಳ ದಿನಲಿದ್ದ ಮಾಡ್ಬೇಕು ಅಂತ ಅಂದ್ಕೊಂಡು ಕ್ಯಾಮ್ರಾ ತೊಗೊಂಡ್ರೂ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಇವತ್ತೊಂದು ಶುರು ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಹೊಸ ಹೆಜ್ಜೆ ಇಡ್ತಾಯಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟು ನನಗೆ ಕೊಡ್ತೀರಂತ ಅಂದ್ಕೊಂಡಿದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವುದೋ ಒಂದು ಕ್ಲೀನು ಬಿದ್ದಿದೆ. ಹೋಗಿ ಹೋಟ್ಲಿ ಬಂದಿರೋ ನ್ಯೂಸ್ ಪೇಪರು ಕೊಡು ಹೋಗು. ಏನು ಅಂದ್ಕೊಂಡೆ? ಹಾಂ, ಅಲ್ಲ, ಅಲ್ಲಿ ಬಿದ್ದಿರೋದನ್ನ ಕೊಡಲಿ ಅಂತ ಎತ್ಕೊಂಡೆ. ಕೊಡು ಹೋಗು. ನ್ಯೂಸ್ ಪೇಪರ್ ಕೊಟ್ಟು ಬಂದೆ, ಹೋಗಿ. ಮತ್ತೆ ಪವನ್ ಏನು ಹೇಳ್ಬೇಕು? ಇಲ್ಲಿಂದ ರೈಲ್ವೆ ಸ್ಟೇಷನ್. ಹಾಂ, ಟೀ ಕುಡಿಯಲ್ವಾ? ಟೀ ಕುಡಿಬೇಕು. ಎಲ್ಲಿ ಕುಡಿತೀರೋ? ಸ್ಟೇಷನಲ್ಲಿ ಕುಡಿತೀರಿ? ಯಾವ ಸ್ಟೇಷನ್ನು? ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಟೀ ಕೊಡ್ತಾರೆ? ಹಾಂ, ತಿನ್ನಕ್ಕೆ ರೆಡಿ ಆಗಿದೆಯಾ ಅಂತೂ? ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಮತ್ತೆ ಸಿಗೋಣ. ಕಲಬುರಗಿ ಸ್ಟೇಷನ್ ಅಂತ ಟೀ ಕುಡಿದ್ಬಿಟ್ಟು ಹೊಡ್ತಾ ಇದ್ವಿ. ಡ್ರೈವರಿಗೆ ಬಾಯ್ ಹೇಳ್ಬಿಟ್ಟು ಸರಿ ಬ್ರದರ್, ಸಿಗೋಣ. ಓಕೆ, ಥ್ಯಾಂಕ್ ಯು. ಹಾಂ ತಂಬಿ, ಕಲಬುರಗಿ ಕ್ಯಾಂಪ್ ಹೆಂಗೆ ನಡೀತು? ಚೆನ್ನಾಗಿತ್ತು. ವೆದರ್ ಎಲ್ಲ ಹೆಂಗಿತ್ತು? ಬಟ್ ನಾವು ಮಾರ್ಚ್ ತಿಂಗಳಿಗೇನ ಅಲ್ವಾ ಬಂದಿದ್ದು? ಹೌದೌದು, ಮಾರ್ಚ್ ತಿಂಗಳಿಗೂ ಇವಾಗಿಗೂ ಏನು ಡಿಫ್ರೆನ್ಸು? ಮಾರ್ಚ್ ತಿಂಗಳು ಬರೋದು ಬಿಸಿ ಜಾಸ್ತಿ ಇದ್ದು, ಈ ಕ್ಲೈಮೇಟ್ ಚೆನ್ನಾಗಿ ಕೋಲ್ಡ್ ಆಗಿದ್ದಲ್ಲ? ಹೌದು. ಬಟ್ ಕ್ಯಾಂಪಲ್ಲಿ ಹೆಂಗೆ ನಡೀತಪ್ಪ? ಕ್ಯಾಂಪ್ ಚೆನ್ನಾಗಿದೆ. ಅಂದರೆ ಅಲ್ಲಿ ಜನಕ್ಕೂ ಈಗ ನಾವು ಬೆಂಗಳೂರಾಗೆ ಪೇಷಂಟ್ನೆಲ್ಲ ಮಾತಾಡ್ಸ್ತೀವಲ್ಲ, ಹೌದು, ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅನಿಸ್ತು ನಿಮಗೆ? ಕನ್ನಡವೇ ಡಿಫ್ರೆನ್ಸ್. ಹಾಂ, ಹೌದು, ಕನ್ನಡನೇ ಡಿಫ್ರೆನ್ಸ್ ಅನಿಸ್ತಾ? ಯಾವ ಥರ? ಅಲ್ಲೇ ಕನ್ನಡ ಮಾತಾಡ್ತಾರೆ ಅಂದರೆ ಸ್ಪೀಡಾಗಿ ಏನು ಅರ್ಥನೇ ಆಗ್ತಾನೆ. ಹಾಂ, ಅಲ್ಲಿ ಅರ್ಥ ಆಗ್ತದೆ. ಅಂದರೆ ಅಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾರೆ, ಇಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾರೆ, ಬಟ್ ಇವ್ರದ್ದು ಲ್ಯಾಂಗ್ವೇಜು ಒಂದು ಸ್ವಲ್ಪ ಖಡಕ್ ಆಗಿರ್ತದೆ, ಹಂಗಾಗಿ ಅದು ನಿನಗೆ ಅರ್ಥ ಆಗಿಲ್ಲ. ಬಟ್ ನೀನು ಕನ್ನಡ ಕಲ್ತಿರೋದು ಭಾಳ ಇದು, ಅಂದರೆ ತಮಿಳ್ನಾಡಿಂದ ಬಂದು ನೀನು ಕನ್ನಡ ಕಲ್ತಿರೋದು ಎಷ್ಟು ವರ್ಷ ಆಯ್ತು ಈಗ ನಿಮಗೆ ಇದಕ್ಕೆ ಬೆಂಗಳೂರಿಗೆ ಬಂದು ನಮ್ಮ ಜೊತೆ ನಮ್ಮ ಆಸ್ಪತ್ರೆಗೆ ಬಂದು? 1.5 ಇಯರ್. ಕನ್ನಡ ಫುಲ್ ಬರುತ್ತಾ? ಬರುತ್ತೆ, ಮ್ಯಾನೇಜ್ ಮಾಡಿ. ಹೆಂಗೆ ಕಲಿತೆ? ಮಾತಾಡಿದ್ದ ಕಲಿತೆ. ಯಾವ ಥರ ಮಾತಾಡಿದೆ? ಮಾತಾಡಂದ್ರೆ ಎಲ್ಲ ಕಡೆ ಹಾಸ್ಪಿಟಲಲ್ಲಿ ಮಾತಾಡಿ. ಹಾಂ, ಕ್ಯಾಂಪಿಗೆ ಹೋಗೋ ಕಲ್ತಾಗಿದ್ದ ನಿನಗೆ ಒಂದು ಸ್ವಲ್ಪ ಹೆಲ್ಪ್ ಆಯ್ತಲ್ವಾ? ಹೌದೌದು, ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಹಾಂ, ಎಷ್ಟು 6:10ಕ್ಕೆ ಟ್ರೈನು? ಓಕೆ. C5 ಸರ್, C5 ಬದಲ? ಆ ಟ್ರೈನಾ ಸರ್? ಅಲ್ಲ, ಈ ಬೇರೆ ಟ್ರೈನ್ಗಳು ಇರ್ಬೋದು. ಅದೇ ವಾಪಸ್ ಒಂದಿಗೆ ಬರುತ್ತೆ ಸರ್, ಒಂದೇ ಬರುತ್ತೇನ ಇದು? ಹಾಂ ತಂಬಿ, ನಿಂದು ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ವಿ, ಹೌದು, ಓಕೆನಾ?
ಕನ್ನಡ ಯಾವ ಥರ ಸ್ಟಾರ್ಟ್ ಮಾಡಿದೆ ಅಂದರೆ ಮಾತಾಡ್ತಾ ಒಂದಾದರೆ ಇನ್ನೊಂದು ಈಗ ಮೂವೀಸ್ ನೋಡಿದೆ ಕನ್ನಡದ್ದು. ನೀನು ಸ್ಟಾರ್ಟಿಂಗ್ ಬಂದಾಗ ಕೆಲವೊಂದು ನಾನು ಹೇಳಿದ್ದೆ, ಕೆಲವೊಂದು ಮೂವೀಸ್ ನೋಡಪ್ಪ, ಮೂವೀಸ್ ನೋಡಿದ ಮೇಲೆ ನಿನಗೆ ಕನ್ನಡ ಬರುತ್ತೆ ಅಂತ. ಕನ್ನಡ ಮೂವೀಸ್ ಸ್ಟಾರ್ಟ್ ಮಾಡಿದೆ. ಕನ್ನಡ ಮೂವೀಸ್ ರೀಲ್ಸ್ ಎಲ್ಲ ನೋಡಿದ್ವಿ. ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವನು ಯಾರಪ್ಪ ಅಂತಂದರೆ ಪವನ್ ಕುಮಾರ್ ಅಂತ, ನಮ್ಮ ಹಾಸ್ಪಿಟ್ಲಲ್ಲಿ ಬಯೋಮೆಡಿಕಲ್ ಇಂಜಿನಿಯರು. ಬಟ್ ನನಗೆ ತಮ್ಮಂತಲೇ ಹೇಳ್ಬೋದು. ಬಟ್ ನಾವು ಸ್ಟಾರ್ಟ್ ಮಾಡಿದಾಗ ಹಾಸ್ಪಿಟ್ಲು ಜೊತೆ ನಾವು ಕ್ಯಾಂಪ್ ಅಂತ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಬಂದು ಯಾವಾಗಲೂ ನಿಂತಿತ್ತು ಪವನ್ ಕುಮಾರ್ ಅಂತ. ಅದೇ ರೀತಿ ಇವನಿಗೆ ಕನ್ನಡ ಅವಾಗ ಸ್ಪಷ್ಟವಾಗಿ ಬರ್ತಾ ಇರಲಿಲ್ಲ. ಬಟ್ ಇವಾಗ ಇವನು ತಮಿಳ್ನಾಡಿಂದ ಬಂದ್ಬಿಟ್ಟು ಕನ್ನಡ ಕಲಿತಿರೋದು ನಮಗೆ ಖುಷಿ ಪಡೋದು. ಅಂದರೆ ಪೇಷಂಟ್ಸ್ಗಳಿಗೆ ನಾವು ಜೊತೆ ಕರ್ಕೊಂಡು ಹೋಗ್ತಿದ್ವಿ, ಎಲ್ಲ ಕ್ಯಾಂಪಿಗೂ ಕರ್ಕೊಂಡು ಹೋದಾಗ ನಾವು ದಾವಣಗೆರೆ ಮಾಡ್ತೀವಿ, ಶಿವಮೊಗ್ಗ ಮಾಡ್ತೀವಿ, ಹಾಸನ ಮಾಡ್ತೀವಿ, ಚಿತ್ರದುರ್ಗ ಮಾಡ್ತೀವಿ. ಅದೇ ಥರ ಕೆಲವೊಂದು ಮೇಜರ್ಸ್ ಡಿಸ್ಟ್ರಿಕ್ಟ್ಗಳಿಗೆ ನಾವು ವೆರಿಕೋಸ್ ಕ್ಯಾಂಪ್ ಮಾಡೋದ್ರಿಂದ ಆ ಕ್ಯಾಂಪ್ಗಳಿಗೆಲ್ಲ ನಾವು ಪವನ್ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋದಾಗೆಲ್ಲ ಏನಾಗ್ತಿತ್ತು ಅಂದರೆ ನಮ್ಮ ಪವನ್ನು ಪೇಷಂಟ್ಸ್ ಹತ್ರ ಮಾತಾಡಿ ಹಾಗೆ ಕನ್ನಡ ಕಲಿತ. ಬನ್ನಿ, ಇದು ಟ್ರೈನ್ ಬಂದಿರೋ ಕಾರಣ ನಾವು ಒಳಗಡೆ ಹೋಗಿ ಕೂತ್ಕೊಂಡು ಸ್ನೇಹಿತರೆ. ಅದೇ ರೀತಿ ನಮ್ಮ ಕಿಶೋರ್ ಅಂತ, ಇವನು ಇದಕ್ಕೆ ಕರ್ಕೊಂಡ್ಬಂದಿದ್ವಿ. ಏನಪ್ಪ ಅಂತಂದರೆ ಕ್ಯಾಂಪಿಗೆ ಕರ್ಕೊಂಡ್ಬಂದಾಗ ಕ್ಯಾಂಪಿನ ಎಕ್ಸ್ಪೀರಿಯನ್ಸ್ ನಿನಗೆ ಹೆಂಗಿತ್ತಪ್ಪ? ಚೆನ್ನಾಗಿತ್ತು. ಫಸ್ಟ್ ಟೈಮಲ್ಲ ಲಾಂಗ್ ಜರ್ನಿ ಮಾಡಿದ್ದು. ಎಲ್ಲ ನಾವು ಪ್ರತಿ ಕ್ಯಾಂಪನ್ನು ಕಾರಲ್ಲಿ ಹೋಗ್ತಿದ್ವಿ. ಬಟ್ ಫಸ್ಟ್ ಟೈಮ್ ನಾವು ಟ್ರೈನಲ್ಲಿ ಎಷ್ಟು ದೂರ ಬಂದಿದ್ದು ಅಲ್ವಾ? ಅದನ್ನು ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಒಂದೇ ಭಾರತ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಹೆಂಗೆ ಅನಿಸ್ತೈತೆ? ಹೋಗಿದ್ದೆ ಯಾವಾಗಾದರೂ ಒಂದೇ ಭಾರತ್ ಟ್ರೈನಿಗೆ? ಇದೆ ಫಸ್ಟ್. ಹಾಂ, ಈಗ ನಾರ್ಮಲ್ ಟ್ರೈನ್ ನಾವು ಸ್ಲೀಪರ್ ಕೋಚಿಗೆಲ್ಲ ಬರ್ತೀವಲ್ಲಪ್ಪ, ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್? ನಾರ್ಮಲಲ್ಲಿ ಫುಲ್ ಮಲ್ಕೊಳ್ತೀವಿ. ಇಲ್ಲಿ ಓಕೆ, ಕಂಫರ್ಟಬಲ್ ಇರುತ್ತೆ, ಕುತ್ಕೊಂಡು ಮಲ್ಕೊಂಡು ಹೋಗ್ಬೋದು. ಇಲ್ಲಿ ಅಲ್ಲಿ ಅದು ಕುತ್ಕೊಳ್ಳೋ ಆಗ್ತಾನೆ ಇಲ್ಲ, ಮೇಲೆ ಹಿಡಿತಾನೆ ಇದೆ, ಕುತ್ಕೊಳಕ್ಕಾಗಲ್ಲ. ಬಟ್ ಫುಡ್ ಎಲ್ಲ ಇದರಲ್ಲಾದರೆ ಫುಡ್ ಇರುತ್ತೆ. ಹೌದು. ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಸ್ಲೀಪರಲ್ಲಿ ನಾವು ಫುಡ್ ಬುಕ್ ಮಾಡಿರಲಿಲ್ಲ. ಈಗ ಯಾವಾಗ ಬಂದಿದ್ದು ನಾವು ಕಲಬುರಗಿಗೆ? ಮೊನ್ನೆ ನೈಟ್ ಬಿಟ್ಟಿದ್ದು. ಮತ್ತೆ ತಂಬಿ, ಈಗ ನಮ್ಮ ಕರ್ನಾಟಕ ಹೆಂಗೆ ಅನಿಸುತ್ತೆ ನಿನಗೆ? ಕರ್ನಾಟಕ ಚೆನ್ನಾಗಿರುತ್ತೆ. ಕರ್ನಾಟಕ ನೈಸ್ ಪ್ಲೇಸ್. ವರ್ಕ್ ಮಾಡೋಕ್ಕೆಲ್ಲ ಈಗ ತಮಿಳ್ನಾಡಿಂದ ಇಲ್ಲಿಗೆ ಬಂದಿದೆಯಲ್ಲಪ್ಪ, ಹೆಂಗೆ ಇದು ನಮ್ಮ ಕನ್ನಡಿಗರು ನಿನಗೆ, ಈಗ ನಾವಾಗಿರ್ಬೋದು, ನಮ್ಮ ಈಗ ನೀನು ಕ್ಯಾಂಪ್ಗಳಿಗೆಲ್ಲ ಓಡಾಡ್ತೀಯಲ್ಲ, ಜನರೆಲ್ಲ ಹೆಂಗೆ ಸ್ಪಂದಿಸ್ತಾರೆ? ನೀನು ಕನ್ನಡ ಸ್ಟಾರ್ಟಿಂಗಲ್ಲಿ ಬರ್ತಿರ್ಲಿಲ್ವಲ್ಲ, ಅವಾಗಿರೋ ನಿನಗೆ ಅನಿಸ್ತಿದ್ದಿದ್ದಕ್ಕೂ ಇವಾಗ ಏನು ಅನಿಸ್ತಾ ಇದೆ? ಫಸ್ಟ್ ಎಲ್ಲ ಮಾತಾಡ್ದಕ್ಕೆ ಅಷ್ಟೇ ಇದ್ದು, ಕನ್ನಡ ಗೊತ್ತಿಲ್ಲ ಅಲ್ಲ, ಫುಲ್ ಸ್ವಲ್ಪ ಸೈಲೆಂಟು. ಈಗ ಓಕೆ, ಮ್ಯಾನೇಜ್ ಮಾಡ್ತೀವಿ, ಚೆನ್ನಾಗಿ ಮಾತಾಡ್ತೀವಿ, ಓಕೆ, ಕಂಫರ್ಟಬಲ್ ಇರುತ್ತೆ. ನೋಡಿ, ನಾವು ಹೋಗ್ತಿರೋಂಥ ಬೋಗಿ ಇನ್ನೂ ಖಾಲಿ ಇದೆ. ಕರೆಕ್ಟಾಗಿ 6:10ಗೆ ಡಿಪಾರ್ಚರ್ ಇರೋದು. ವೆಯ್ಟ್ ಮಾಡೋಣ. ಈಗ ಟೈಮ್ ಎಷ್ಟು ತಂಬಿ? 5:47 ತಂಬಿ, 6:47 ಅಲ್ಲ. 5:47. ನೋಡಿ ಕಲಬುರಗಿ ಸ್ಟೇಷನ್ ಯಾವ ಥರ ಇದೆ. ಬೆಳಿಗ್ಗೆ 6 ಗಂಟೆಗೆ ಬುಕ್ ಮಾಡಿಕೊಂಡು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡುತ್ತೆ. ಮೇ ಬಿ ಒಂದು 160 km/h ಟ್ರೈನ್ ಸ್ಪೀಡ್ ಹೋಗ್ಬೋದು ಅನಿಸುತ್ತೆ. ನೋಡೋಣ ಎಷ್ಟು ಸ್ಪೀಡ್ ಹೋಗ್ತಿರುತ್ತೆ ಏನು ನೋಡೋದು. ರೀಚ್ ಆದಮೇಲೆ ನೋಡೋಣ ಟೈಮ್ ಎಷ್ಟೊತ್ತು ಆಗ್ಬೋದು ಅಂತ. ಸ್ಟಾರ್ಟ್ ಮಾಡಬೇಕು, ಹಂಗೆ ಲಾಗ್ ಮಾಡಬೇಕು ಅಂತ ಅನ್ಕೊಳಕತ್ತೀವಿ. ಈಗ ಆಲ್ಮೋಸ್ಟ್ ಎಲ್ಲ ಒಂದು 6 months ಮೇಲೆ ಆಯಿತು, ಬಟ್ ಆಗಿರಲಿಲ್ಲ. ಅದೇ ಏನೋ ಒಂದು ಕಾರಣಾಂತರಗಳಿಂದ ನನಗೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಕ್ಯಾಮ್ರಾ ಮುಂದೆ ನಾನು ಮುಜುಗರ ಅನಿಸೋದು. ಬಟ್ ಇವತ್ತೇನೋ ಒಂದು ಧೈರ್ಯ ಮಾಡಿಬಿಟ್ಟು ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಟ್ ಏನು ಅನಿಸುತ್ತೆ ಯೂಟ್ಯೂಬು ಸ್ಟಾರ್ಟ್ ಮಾಡೋದ್ರಿಂದ? ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ, ಹೆಂಗೆ ಅನಿಸುತ್ತೆ? ಸ್ಟಾರ್ಟ್ ಮಾಡಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಒಂದು ಕಂಟೆಂಟ್ ಎಲ್ಲ ಇದೆ ಎಲ್ಲರಿಗೂ ಯೂಸ್ ಆಗ್ತಾರೆ. ಬಟ್ ಯೂಟ್ಯೂಬ್ ಅಂತ ಅಂದ್ಕೊಳ್ಗೇನೆ ಜನ ಏನು ಅನ್ಕೊಂತಾರೆ ಅಂದರೆ ದುಡ್ಡು ಒಂದೇ ಅಂತ ಅನ್ಕೊತಾರೆ. ದುಡ್ಡು ಒಂದೇ ಅಂತ ಬಟ್ ನಮಗೆ ಆಗಿರೋಂಥ ಎಕ್ಸ್ಪೀರಿಯೆನ್ಸ್ಗಳ್ನ ನಾವು
ಆದರೆ ನಾವು ಅನುಭವಿಸಿದ ಕ್ಷಣಗಳನ್ನ ಇದರಲ್ಲಿ ವಿಡಿಯೋ ಮುಖಾಂತರ ಒಂದು ಸೆರೆ ಹಿಡಿದ್ಬಿಟ್ಟು ಒಂದು ಪ್ಲಾಟ್ಫಾರ್ಮಿಗೆ ಹಾಕೋಂಥ ಜಾಗ ಅಂತ ಅಂದ್ಕೊತೀನಿ ನಾನು. ನಾವು ಹೋಗಿರೋಂಥ ಜಾಗ, ನಾವು ಕಳೆದಂಥ ಕ್ಷಣಗಳನ್ನ ನಾನು ವಿಡಿಯೋ ಮಾಡಿಬಿಟ್ಟು ಈ ಪ್ಲಾಟ್ಫಾರ್ಮಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಈ ಕೆಲವೊಂದು ವಿಡಿಯೋಗಳನ್ನ ನಾನು ಮಾಡ್ತಾಯಿದ್ದೀನಿ. ಅದೇ ರೀತಿ ನಾನು ಕೆಲವೊಂದು ರೈತರ ಬಗ್ಗೆ ಆಗಿರ್ಬೋದು, ನಮ್ಮ ಊರಿನ ಬಗ್ಗೆ ಆಗಿರ್ಬೋದು ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ, ಓಕೆನಾ. ಅದೇ ರೀತಿ ಈಗ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೋ ಅದನ್ನು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ರತಿ ವಾರನೂ ನಾನು ಒಂದೊಂದು ಊರಿಗೆ ಕ್ಯಾಂಪ್ ಅಂತ ಹೋಗ್ತಿರ್ತೀನಿ. ಈಗ ಯಾವ ಥರ ಹೋಗ್ತೀವಿ, ಅದರ ಪೂರ್ವ ಸಿದ್ಧತೆಗಳು ಯಾವ ಥರ ಇರುತ್ತೆ, ಯಾವ ಥರ ನಾವು ಕ್ಯಾಂಪಲ್ಲಿ ಪೇಷಂಟ್ಸ್ ನೋಡ್ತೀವಿ, ಅದಾದಮೇಲೆ ನನ್ನ ಕೆಲಸ ಏನು ಅನ್ನೋದನ್ನ ವಿಡಿಯೋದಲ್ಲಿ ನೀವು ಮುಂದೆ ನೋಡ್ಬೋದು. ಕರೆಕ್ಟಾಗಿ ಕರೆಕ್ಟ್ ಟೈಮಿಗೆ ಹೊರಟ್ಬಿಡ್ತಾನಲ್ಲ. ಹೌದು, ಎಕ್ಸಾಕ್ಟ್ ಟೈಮ್ 6:10 ಅಂದರೆ 6:10 ಹೊರಡಿತು ಟ್ರೈನ್. ಹೇ ಆಕಾಶಕ್ಕೆ ಯಾವ ಬಣ್ಣ ಹೇಳೋರು ಯಾರು ಇಲ್ಲ, ಕಣ್ಣು ಹೇಳೋ ಬಣ್ಣ ತಾನೇ ನಂಬೋದು ಎಲ್ಲ. ಹೇ ಕಡಲಿಗ್ಯಾಕೆ ಅಂಥ ಮೌನ ಬಲ್ಲೋರು ಯಾರು ಇಲ್ಲ, ಮನಸ್ಸು ಕೊಡುವ ಮೌನ ತಾನೇ ನಂಬೋದು ಎಲ್ಲ. ಕಲಬುರಗಿಯಿಂದ ಟ್ರೈನ್ ಹೊರಡ್ತು, ಆ ಕಡೆ ತಿರುಗಿ ಕುಳಿಗೆ ಒಂದು ಕಾಣಿಸಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ. ಅಮ್ಮ ಕಲಿಸಿದ ಹಾಡು ಇದೆ, ವಾತ್ಸಲ್ಯದ ನೆರಳಿನಲೇ. ಒಂದೇ ಭಾರತ್ ಟ್ರೈನಲ್ಲಿ ನ್ಯೂಸ್ ಪೇಪರ್ ಕೂಡ ಕೊಡ್ತಾರೆ. ನ್ಯೂಸ್ ಪೇಪರ್ ಓದೋರು ಓದ್ಬೋದು. ಈಗ ಟ್ರೈನಲ್ಲಿ ಏನಪ್ಪ ಅಂತಂದರೆ ವಾಟರ್ ಬಾಟಲ್ ಕೊಡ್ಕೊತ ಬರ್ತಾಯಿದ್ದಾರೆ.